ಎಲ್ಲ ಸಖತ್ತಾಗಿತ್ತು. ಓ ಆಂಜನೇಯ ಅಂದ್ರೆ ನಂಗೆ ಬಹಳ ಇಷ್ಟ. ನೀನು ಗುಜರಾತಿ ಮಾತಾಡ್ತಾ ಇದೆಯಾ ಇಲ್ಲ ಜೈಪುರಲ್ಲಿ ಮಾತಾಡ್ತಾ ಅಥವಾ ಬಿಲ್ಡಿಂಗ್ಸ್ ಅಲ್ಲಿ ಎಲ್ಲಿ ನೋಡಿದ್ರು ರಾಮ ರಾಮ ರಾಮ. ತುಂಬಾ ಫೇಮಸ್ ಇನ್ಫ್ಲುಯೆನ್ಸರ್ ಇವರು, ನೋಡಿರ್ತೀರಾ ಎಲ್ಲರೂ. ಸಿಕ್ಕಿದೀವಿ, ಸ್ಕೂಲಲ್ಲಿ ಮಿಸ್ ಆಗಿದ್ರು, ಇವಾಗ ಸಿಕ್ಕಿದೀವಿ ನೋಡಿ. ಮನೇಲಿ ಹೋಗಿ ಇಟ್ಕೊಂತೀರಾ ಇವಾಗ, ಅಯೋಧ್ಯೆಯಿಂದ ತಂದಿದ್ದು ಅಂತ. ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಬಂದು ರೂಮಲ್ಲಿ ಬಿದ್ದಿದ್ದೀನಿ. ಕೀವ್ ನೋಡಿ ಡಾರ್ಲಿಂಗ್ಸ್ ಎಷ್ಟಿದೆ ಡಾರ್ಲಿಂಗ್. ಸುತ್ತಮುತ್ತ ನಿಮ್ಗೆ ಎಲ್ಲೂ ನೀರು ಸಿಗ್ತಾ ಇಲ್ಲ. ಇಲ್ಲಿ ಯಾವ ಫ್ರಿಜ್ಜಲ್ಲಿ ವಾಟರ್ ಬಾಟಲೇ ಸಿಗ್ತಾ ಇಲ್ಲ ನೋಡಿ, ವಾಟರ್ ಇಲ್ಲದೆ. ಆ್ಯಕ್ಚುಲಿ ಇವ್ರು ಲಾಯರಪ್ಪ, ನಮ್ಗೆ ಯಾರಾದ್ರೂ ಏನಾದರೂ ಮಾತಾಡಿದ್ರೆ ಕೇಸ್ ಹಾಕ್ಬಿಡ್ತೀವಿ, ಹುಷಾರ್. ಆಗ್ತೀರಾ ತಾನೆ? ಅಲ್ಲೋಡಿ ಯಾವನು ತಿಕ್ಕಲ್ ನನ್ನ ಮಗ ಏನೋ ಸುಡ್ತಾ ಇದ್ದಾನೆ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಈ ಕಡೆಯಿಂದ ನಿಮ್ಗೆ ನೋಡಿದ್ರೆ ಡಾರ್ಲಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ, ವಾವ್ ಅಂತ. ಬಟ್ ಅದೇ ಇಲ್ಲಿಂದ ಈ ಕಡೆಗೆ ನೋಡಿ ಮೇಂಟೆನೆನ್ಸ್ ಯಾವ ಥರ ಇದೆ ಅಂತ. ಆ್ಯಂಡ್ ಜನಗಳು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಲ್ಲೇ ಎಷ್ಟು ಡಸ್ಟ್ಗಳು, ಪ್ಲಾಸ್ಟಿಕ್ಗಳು, ಅಲ್ಲೇ ಕಾಲು ತೊಳಿತೀವಿ, ಅಲ್ಲೇ ಕೈ ತೊಳಿತೀವಿ. ಅಲ್ಲೋಡಿ ಯಾವನೋ ತಿಕ್ಕಲ್ ನನ್ನ ಮಗ ಏನೋ ಸುಡ್ತಾ ಇದ್ದಾನೆ. ಬಿಡಿ, ಅದು ನಿಮ್ಮ ಕೈಯಲ್ಲಿಲ್ಲ. ಆ್ಯಂಡ್ ಬೋಟ್ ರೈಡ್ ಇದೆ, 100 ರೂಪೀಸ್. ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ನೋಡಿ, ಅಲ್ಲೆಲ್ಲ ಹೋಗ್ತಾ ಇದೆಯಲ್ಲ, ದಟ್ ಈಸ್ ಜಸ್ಟ್ ಫಾರ್ 100 ರೂಪೀಸ್ ಪರ್ ಹೆಡ್. ಕರ್ಕೊಂಡೋಗಿ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಸರಯು ನದಿಯಲ್ಲಿ ಪ್ರೋಕ್ಷಣೆ ಮಾಡಾಯಿತು. ಇವಾಗ ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಈ ಜಾಗದಲ್ಲಿ ನಾನು ಸ್ವಲ್ಪ ಫೀಲ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನೋಡಿ ಡಾರ್ಲಿಂಗ್ಸ್, ಎಲ್ಲರೂ ಆಟೋ ಬಂದು ಹತ್ತಿ ಕೂತ್ಕೊಂಡಿದ್ದಾರೆ, ನಮ್ಗಳ ಆಟೋ ಮಾತ್ರ ಬಂದಿಲ್ಲ. ಇಲ್ಲಿ ಯಾರ್ಯಾರು ನಿಂತಿದ್ದಾರೆ, ಇವರು ಒಂದು ಆಟೋ, ನಮ್ದು ಆಟೋ ಮಾತ್ರ ಬಂದಿಲ್ಲ. ಯಾಕೆಲ್ಲ ನಾನು ಇಡೋ ಕಡೆನೇ ಹಿಂಗೆ ಲೇಟಾ, ಇಲ್ಲ ಲೇಟ್ ಆಗೋ ಕಡೆ ನಾನು ಇರ್ತೀನ ಗೊತ್ತಿಲ್ಲ. ಎಲ್ಲ ಬರೀ ನಮ್ಮ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಹೆವಿ ಸ್ವೆಟ್ಟು ಡಾರ್ಲಿಂಗ್ಸ್. ಮುಖ ತೊಳೆದೆ, ಆ ಮುಖ ತೊಳೆದ್ರೂ ನಾನು ಎಷ್ಟು ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಈ ಅಪ್ಪ ಬೆವ್ತಾ ಇಲ್ಲ, ಆರಾಮಾಗ್ರೆ. ನಾನು ಮಾತ್ರ ಎಷ್ಟು ಬೆವ್ತಾ ಇದ್ದೀನಿ. ವಸ್ತು ಅಂತನಾ, ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಮೇ ಬಿ. ನೋಡಿ ಡಾರ್ಲಿಂಗ್ಸ್, ಇಲ್ಲೆಲ್ಲ ಬೆವ್ತಿರೋದೇ ಇದೆಲ್ಲ. ನಮ್ಮ ಮೈಸೂರು ಥರ ಫೀಲಿಂಗ್ ಇದೆ ಆ ರೋಡ್. ಇವಾಗ ಸರಯು ನದಿಯ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ರಾಮ ಮಂದಿರಕ್ಕೆ. ಇಷ್ಟ ಆಗ್ತಾ ಇದೆ ನನಗೆ. ತುಂಬ ಇಷ್ಟ ಆಗಿದ್ದು ಊರು, ನಮ್ಮೂರು ಬಿಟ್ಟರೆ ಅಂತಂದರೆ ಕಾಶಿ. ಬಿಕಾಸ್ ಆ ಚಿಕ್ಕ ಚಿಕ್ಕ ಗಲ್ಲಿಗಳು, ಆ ಚಿಕ್ಕ ಚಿಕ್ಕ ರೋಡ್ಗಳು, ಅದನ್ನು ಕೂಡ ತೋರಿಸ್ತೀನಿ ಹೋದಾಗ. ಬಟ್ ಇದು ಕೂಡ ಏನೋ ಒಂಥರ ವೈಬ್ಸ್ ಕೊಡ್ತಾ ಇದೆ. ಇಟ್ಸ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ವೆರಿ ವೆರಿ ಇಂಪ್ರೆಸಿವ್. ಎಲ್ಲ ಹಳೇ ಬಿಲ್ಡಿಂಗ್ಸ್, ಹಳೇ ಟ್ರೆಡಿಷನ್ಸ್ ನೋಡಿ. ಗೋಪುರಗಳಾಗಲಿ ಅಥವಾ ಬಿಲ್ಡಿಂಗ್ಸಲ್ಲಿ ಎಲ್ಲಿ ನೋಡಿದ್ರು ರಾಮ ರಾಮ ರಾಮ, ಜೈ ಜೈ ರಾಮ ಶ್ರೀ ಸೀತಾರಾಮ ಅಂತ. ಶ್ರೀರಾಮ ಜಯ ರಾಮ ಶ್ರೀ ಶ್ರೀರಾಮ ಅನ್ನೋ ಥರ ಇದೆ ಬಿಲ್ಡಿಂಗ್ಸ್ ಎಲ್ಲ. ವಾ, ಎಷ್ಟು ಎಸ್ಥೆಟಿಕ್ ಆಗಿದೆ ನೋಡಿ ಬಿಲ್ಡಿಂಗ್ಸ್ ಎಲ್ಲ. ಎಷ್ಟು ದೂರ ಬರಬೇಕಪ್ಪ ನಂಗೆ ಗೊತ್ತಾಗ್ತಾಯಿಲ್ಲ. ಬರ್ತಾನೆ ಇದ್ದೀವಿ, ಹೋಗ್ತಾನೆ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಹನುಮಾನ್ ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸಡನ್ನಾಗಿ ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇವ್ರು ನಮ್ಮ ಟೀಮ್ ಮೆಂಬರ್ಸ್ ಹೊಸ್ದಾಗಿ ಪರಿಚಯ ಆಗಿದ್ದಾರೆ. ಶಿ ಈಸ್ ಒನ್. ಸೆಕೆಂಡ್ ಇನ್ನೊಬ್ರು ಇದ್ದಾರೆ. ಮ್ಯಾಮ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನೋಡಿ, ನನ್ನ ಫಸ್ಟ್ ಫ್ರೆಂಡ್ ಸುನೀತಾ ಅವರು. ಸುಜಾತ ಎರಡನೇ ಫ್ರೆಂಡು. ಇನ್ನೊಬ್ರು ಯಾರು ಮೇಡಮ್ ಅವರು? ಮಧು ಅವರೇ ಬನ್ನಿ. ನೋಡಿ, ಇವ್ರು ನನ್ನ ಕ್ಲೋಸ್ ಫ್ರೆಂಡ್. ನಾವಿಬ್ಬರು ಒಟ್ಟಿಗೆ ಓದಿದ್ದು. ಇವಾಗ ಸಿಕ್ಕಿದ್ದೀವಿ. ಸ್ಕೂಲಲ್ಲಿ ಮಿಸ್ ಆಗಿದ್ರು, ಇವಾಗ ಸಿಕ್ಕಿದ್ದೀವಿ ನೋಡಿ. ಇವಾಗ ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗಿದೆ. ನಮ್ಮ 3 ಜನ ಫ್ರೆಂಡ್ಸ್, ನಾವು ಒಂದು ಗ್ರೂಪು. ನಮ್ಮ ಆಟೋ ಇದೆ, ನಮ್ಮ ಆಟೋ ನಂಬರ್ ನೋಡಿ, ಲಕ್ಕಿ ನಂಬರ್ 888. ಅಂಕಲು ನಮ್ಮ ಫ್ರೆಂಡೆ. ಇವ್ರು ಗೊತ್ತಲ್ಲ, ಇವರೆಲ್ರಿಗೂ ಫ್ರೆಂಡು. ತುಂಬ ಫೇಮಸ್ ಇನ್ಫ್ಲುಯೆನ್ಸರ್ ಇವರು, ನೋಡಿರ್ತೀರ ಎಲ್ಲರೂ. ಹೌದಾ? ಇವಾಗ ಅಕ್ಷಯ್ ಬಂದಿದ್ದಾನೆ. ಅಕ್ಷತೆ ಮನೇಲಿದ್ದಾರೆ ನೋಡಿ. ಅಕ್ಷತಾ ಫ್ಯಾನ್ಸ್ ಇಲ್ಲೂ ಇದ್ದಾರೆ. ಅಕ್ಷತೆ ನೋಡಮ್ಮ, ನಿಂಗೆಲ್ಲ ಫ್ಯಾನ್ಸ್ ಇದ್ದಾರೆ. ವಾವ್, ಸಕಲಾಗಿದೆಯಲ್ಲ ಗಲ್ಲಿನೇ ಒಂಥರ ವೆರಿ ನೈಸ್ ಆ್ಯಕ್ಚುಲಿ. ನಿಂಗೆ ಈ ಥರ ತುಂಬ ಶಾರ್ಟ್ ಸ್ಪೇಸ್ ಇರುತ್ತೆ ನೋಡಿ, ತುಂಬ ಚಿಕ್ಕ ಜಾಗದಲ್ಲಿ ನಡ್ಕೊಂಡು ಹೋಗೋದು, ಅದೆಲ್ಲ ಏನೋ ಒಂಥರ ಖುಷಿ ಕೊಡ್ತಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ ನಮ್ಮ ಸುತ್ತಮುತ್ತ. ಹಿಂಗೆ ತಿರುಗಿದ್ರೆ ಒಂದು ರೌಂಡ್ಗೆ ನಾವು ಏನಿಲ್ಲ ಅಂತಂದ್ರೆ 100-200 ಜನ ಇದ್ದಾರೆ. ಆ್ಯಕ್ಚುಲಿ ಇದು ರಾಮ ಮಂದಿರ ಅಲ್ಲ, ಹನುಮಾನ್ ಗರಿ. ಅದಕ್ಕೆ ಯಾರೇಂಜ್ ಕ್ಯೂ ಇದೆ ನೋಡಿ. ಕ್ಯೂ ನೋಡಿ ಡಾರ್ಲಿಂಗ್ಸ್ ಒಂದ್ಸಲ ಎಷ್ಟಿದೆ ಕ್ಯೂ ನೋಡಿ. ಪ್ರಿಪೇರ್ ಆಗಿ ಬನ್ನಿ ಇಷ್ಟು ಕ್ಯೂಗೆ. ನೋಡಿ ಡಾರ್ಲಿಂಗ್ಸ್, ಕ್ಯೂ ನೋಡಿ ಡಾರ್ಲಿಂಗ್ಸ್ ಎಷ್ಟಿದೆ. ಏಯಪ್ಪ, ನನ್ನ ಶೂ ಇವತ್ತು ಮಟ್ಟ ಅಂತ ಕಾಣಿಸ್ತಾ ಇದೆ. ಪಕ್ಕ ಏನಾದ್ರು ಎತ್ತಾಕೊಂಡು ಹೋಗ್ತಾನ ಅಂತ ಗೊತ್ತಾಗ್ತಾ ಇಲ್ಲ.
ಹೊಸ ಏನು ಮಾಡೋದು ನೋಡಿ ಡಾರ್ಲಿಂಗ್ಸ್, ನನ್ನ ಶೂನ ಅಲ್ಲಿ ಬಿಟ್ಟಿದ್ದೀನಿ, ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಬೈ ಇದ್ಯಾಕೆ ಇದು ಹಾರ ಯಾಕೆ? ಹನುಮಾನ್ಜಿ ಪಕ್ಕ ಹಾಕ್ತಾರಾ ಸೀರಿಯಸ್ ಆಗಿ? ಆಯ್ತಪ್ಪ. ಎಷ್ಟು ಕಿತ್ನಾ? ಡೀಲ್ ಡೀಲ್. ನೋಡಿ ಡಾರ್ಲಿಂಗ್ಸ್, तुम्हारा नाम? गजन सेन. ನಾವೇ ಲಾಸ್ಟಾ ಕ್ಯೂ ಅಲ್ಲಿ? ಇಲ್ಲೂ ನಾನೇ ಲಾಸ್ಟಾ? ಏನ್ರ ಇದೆ? ಇವ್ರು ಪರ್ಮಿಷನ್ ಕೊಟ್ರೆ ಮಾತ್ರ ರಾಮನ್ ದರ್ಶನ ಮಾಡೋಕ್ ಸಾಧ್ಯ. ಫಸ್ಟ್ ಇಲ್ಲಿ ದರ್ಶನ ಮಾಡಿ ಆಮೇಲೆ ರಾಮನ ದರ್ಶನ ಮಾಡ್ಬೇಕಂತೆ. ಯಾಕೆ ಅಂತ ಗೊತ್ತಿಲ್ಲ ಡಾರ್ಲಿಂಗ್ಸ್, ಕೇಳ್ಬಿಡಿ. ರಶ್ ಬೇರೆ ಇದೆ. ಸ್ವೆಟ್ ಆಗಿದೀವಿ ಅಂತ ಆಗ್ತಾ ಇಲ್ಲ. ಎಷ್ಟು ಜನಗಳ ಮಧ್ಯೆ ನಾನು ನಿಂತಿದ್ದೀನಿ ಅಂದ್ರೆ ಆಗ್ತಾ ಇಲ್ಲ. ಶೆಕೆ ಜಾಸ್ತಿ. ಇವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗರ್ಮಿ, ಬಹುತ್ ಗರ್ಮಿ. ಇನ್ನೊಂದು 2 ದಿನ ಇದ್ರೆ ನಾನು ಹಿಂದಿ ಕಲ್ತ್ಕೊಂತೀನಿ ಇಲ್ಲಿದ್ರೆ. ಸಾರಿ, ಸಮೀದ್. ದೇ ಆರ್ ಫ್ರಮ್ ಒರಿಜಿನಲಿ ಫ್ರಮ್ ಗುಜರಾತ್, ಸಾರಿ ಗುಲ್ಬರ್ಗಾ, ಬಟ್ ಇರೋದು ಸೆಟ್ಲ್ ಆಗಿರೋದು ಜೈಪುರಲ್ಲಿ. ಏನ್ ಪುಟ್ಟ ನಿನ್ನ ಹೆಸರು? ಸಾಕ್ಷಿ. ಸಾಕ್ಷಿ ಇಸ್ ಮೈ ನ್ಯೂ ಫ್ರೆಂಡ್. ಹಾಯ್ ಮಾಡು ಸಾಕ್ಷಿ. ಎಷ್ಟು ಅದ್ಭುತವಾಗಿ ಆ್ಯಂಡ್ ಎಷ್ಟು ಕಲರ್ಫುಲ್ ಆ್ಯಂಡ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಡಾರ್ಲಿಂಗ್ಸ್. ನನಗೆ ಯಾವುದೋ ಒಂದು ಪ್ಯಾಲೇಸಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬರೀ ನಾನು ಒಂದು ಕಡೆ ಇದ್ದೀನಿ ಬಿಕಾಸ್ ತುಂಬ ರಶ್ ಇದೆ ಅಂತ. ಸುತ್ತಲೂ ಕೂಡ ಇದೇ ಥರ ಇದೆ. ತುಂಬ ಖುಷಿ ಆಗ್ತಾ ಇದೆ ಅಲ್ಲ. ಆ್ಯಂಡ್ ಪ್ಯಾಲೇಸ್ ಫೀಲಿಂಗ್ ಕೊಡ್ತಾ ಇದೆ ನನಗಂತೂ ನಿಜವಾಗ್ಲೂ. ನೀನು ಗುಜರಾತಿ ಮಾತಾಡ್ತಾ ಇದೆಯಾ ಇಲ್ಲ ಜೈಪುರಲ್ಲಿ ಮಾತಾಡ? ಕನ್ನಡದಲ್ಲಿ ಹೇಳಿದೆ. ಹೌದಾ? ಬಟ್ ಅವ್ರು ಏನಿಲ್ಲ ನಂಗೆ ಗೊತ್ತಾಗ್ಲಿಲ್ಲ. ತುಂಬ ಸ್ಪೀಡಾಗಿ ಹೇಳ್ಬಿಟ್ಲು. ಅಲ್ಲ ಅವ್ರು ಯಾರಿಗ ತೋರಿಸ್ಲಿಕ್ಕೆ ಸ್ಪೀಡಾಗಿ ಬ್ಲಾಗ್ ಮಾಡ್ತಾ ಇದ್ದೆ. हर हूँ कलेस बिका ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀನಿ. ಯಾವ ಥರ ಸ್ವೆಟ್ ಆಗಿಬಿಟ್ಟಿದ್ದೀನಿ ನೋಡಿ, ಫುಲ್ ಸ್ವೆಟ್ಟು. ಆಗ್ತಾ ಇಲ್ಲ. ಬಟ್ ದೇವ್ರನ್ನ ಏನು ಕೇಳ್ಕೊಳಕ್ಕೆ ಆಗಲಿಲ್ಲ, ಬರೀ ನೋಡಿದೆ ಅಷ್ಟೇ. ನಾನು ಒಂದು 10 ಸೆಕೆಂಡ್ ನೀಟಾಗಿ ನೋಡಿದೆ ಅಷ್ಟೇ. ದರ್ಶನ ಅಂತೂ ಸಕ್ಕತ್ತಾಗೈತೆ. ನಂಗೆ ಇನ್ನೂ ಕಣ್ಣು ಕಟ್ತಂಗಿದೆ. ಪಾಸ್ ಆಗಿಬಿಡ್ತಾ ಇದೆ. ಮತ್ತೆ ಹಿಂದೆ ಬಂದು ನೋಡಿದೆ, ಇನ್ನೂ ನಂಗೆ ಕಣ್ಣು ಮುಚ್ಕೊಂಡ್ರೆ ಅದು ನೆನಪಾಗುತ್ತೆ. ಸೂಪರ್ ಆಗಿದೆ, ಸಕ್ಕತ್ತಾಗೈತೆ. ನಂಗೆ ಇವ್ರಿಗೆ ಖುಷಿ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನೆನಪಿಸ್ಕೊಂಡ್ರು ನನಗೆ ಕಣ್ಮುಂದೆ ದೇವ್ರು ಬರ್ತಾ ಇದೆ. ತುಂಬ ಮುಂದೆ ಹೋಗಿ ಒಂದು 10 ರಿಂದ 15 ಸೆಕೆಂಡ್ ಆರಾಮಾಗಿ ನೋಡಿದೆ ಡಾರ್ಲಿಂಗ್ಸ್. ವಾವ್, ಸಕ್ಕತ್ತಾಗಿ ಅನಿಸ್ತಾ ಇದೆ. ಸೋ ಹ್ಯಾಪಿ. ಸಕ್ಕತ್ತಾಗಿತ್ತು ದರ್ಶನ. ಕಣ್ಣು ಮುಚ್ಕೊಂಡ್ರೆ ಆ ದೇವ್ರು ನೆನಪಾಯಿತು ಅಂದರೆ ಕರೆಕ್ಟಾಗಿ ದರ್ಶನ ಆಗಿದೆ ಅಂತ ಅದು ನಂಗೆ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಡ್ರಿಂಕ್ಸ್ ನಿಂಬು ಸೋಡಾ ಇದೆ. ಸೋಡಾದಿದ್ದಾವೆ. ಅಪ್ಪ ಫುಲ್ ಸುಸ್ತಾಗ್ಬಿಟ್ಟಿದೆ. ಕುಡಿಯೋಣ. ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಹೆಂಗಿದೆ ಸ್ಟ್ರೀಟ್, ಯಾವ ಥರ ಇದೆ. ಸಕ್ಕತ್ತಾಗಿದೆ ಎಲ್ಲ ಒಂಥರ. ಇಟ್ಸ್ ವೆರಿ ನೈಸ್, ವೆರಿ ಗುಡ್. ಚಿಕ್ಕ ಮಕ್ಳಿಗೆ ಏನಾದ್ರು ಬೇಕಾದ್ರೆ ತಗೋಬೋದು ನೋಡಿ. ಏನಾಗಿದೆ ಎನರ್ಜಿ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಮಸಾಲಾ ಸೋಡಾ ಕುಡ್ಕೊಂಡು ಮುಂದಕ್ಕೆ ನಮ್ಮ ಪಯಣ ಹೋಗೋಣ. ಹೆಂಗಾಯ್ತು ದರ್ಶನ? ಹೆಂಗಾಯ್ತು? ಸೂಪರ್ ಆಗಾಯ್ತು. ನಮ್ಮ ಕರ್ನಾಟಕದಲ್ಲಿ ಈ ತರ ಎಲ್ಲೂ ಇಲ್ಲ ಅಲ್ವಾ? ಆಕ್ಚುಲಿ ನೈಸ್. ಕಷ್ಟಪಟ್ಟಿತ್ತು. ನಿಂತಲ್ಲ ನೋಡಿದ ತಕ್ಷಣ ಫುಲ್ ಆಫ್ ಎನರ್ಜಿ. ಖುಷಿ ಆಯ್ತಲ್ಲ? ತುಂಬಾ ಖುಷಿ ಆಯ್ತು. ಅಂಡ್ ಐ ಲವ್ ಆಂಜನೇಯ ಅಂದ್ರೆ ನಂಗೆ ಬಹಳ ಇಷ್ಟ. ಗೊತ್ತಾಗ್ತಾ ಇದೆ. ನಿಮ್ದು ಹೆಂಗಾಯ್ತು ದರ್ಶನ? ಅವ್ರು ಮಾತಾಡ್ತೀರಾ ನೀವು? ತುಂಬಾ ಮಾತಾಡ್ತಾಳೆ. ಚೆನ್ನಾಗಿತ್ತು. ತಲೆನೋವು ಬಂದ್ಬಿಟ್ಟು ಅಷ್ಟು ಜನ ಬಟ್ ಆಕ್ಚುಲಿ ನಮ್ದು ಬೇಗ ಆಯ್ತು. ತಲೆನೋವಿತ್ತು, ಆಯ್ತು, ತುಂಬಾ ಸುಸ್ತಾಯ್ತು. ಬಟ್ ದೇವ್ರನ್ನ ನೋಡಿದ ತಕ್ಷಣ ನೋವೆಲ್ಲ ಹೋಗ್ತಾಯ್ತು. ತುಂಬಾ ಖುಷಿ ಆಯ್ತು. ಅಂಕಲ್ ಹೆಂಗಾಯ್ತು ದರ್ಶನ? ಅಲ್ಲಿ ಹೋಗಿದ್ದಕ್ಕೂ ಚೆನ್ನಾಗಾಯ್ತು. ಕಳೆಯಲ್ಲಿ ಗೊತ್ತಾಗ್ತಾ ಇದೆ ದರ್ಶನ ಹೆಂಗಾಗಿದೆ ಅಂತ ಅಂಕಲ್ಗೆ.
ಹೆಂಗಾಯ್ತು ದರ್ಶನ? ಅವಳ ಫುಲ್ ಅಳ್ತಾ ಇದ್ಲು. ಯಾಕೆ? ದೇವ್ರ ನೋಡಿ ಲವ್ ಆಯ್ತಾ? ಇಲ್ಲ, ಆಗ್ತಾ ಇಲ್ಲ. ಅಯ್ಯೋ, ನನ್ನ ಹತ್ರ ಬರ್ಬೇಕು ತಾನೆ, ನಾನು ನಿನ್ನ ಎತ್ಕೊಂತ ಇದ್ದೆ. ನಾನು ಆಗ್ಲೇ ಕರೆದೆ ತಾನೆ ವಾ ಅಂತ, ಬರ್ಲಿಲ್ಲ ನೀ. ಡಾರ್ಲಿಂಗ್ಸ್, ನಿಂಬು ಸೋಡಾ ಸಖತ್ತಾಗಿತ್ತು. ನಿಂಬು ಸೋಡಾ ಕುಡ್ದಿದ್ದೆ ನಾವು ಹೋಗಿದ್ದು ಶ್ರೀ ರಾಮ ಲಲ್ಲನ ದರ್ಶನ ಮಾಡೋದಕ್ಕೆ. ಬನ್ನಿ. नमामि भक्तवत्सलं कृपालुशीलकोमलं भजामि ते पदाम्बुजम् अकामिनां स्वधामदं निकामश्यामसुन्दरं भवाम्बुनाथमन्दरं प्रफुल्लकञ्जलोचनं मदादिदोषमोचनं प्रलम्बबाहुविक्रमं प्रभो प्रमेयवैभवं निषङ्गचापसायकं धरं त्रिलोकनायकं दिनेशवंशमण्डनं महेशचापखण्डनं मुनीन्द्रसन्तरञ्जनं सुरारिवृन्दभञ्जनं मनोजवैरिवन्दितम् अजादिदेवसे. ಡಾರ್ಲಿಂಗ್, ಶ್ರೀರಾಮಚಂದ್ರನ ದರ್ಶನ ಅಂತೂ ಅದ್ಭುತವಾಗಿತ್ತು. 4-5 ನಿಮಿಷ ದೇವ್ರ ಮುಂದೆನೇ ನಿಂತ್ಬಿಟ್ಟಿದ್ದೆ. ಸಖತ್ತಾಗಿತ್ತು. ನಾವಿವಾಗ ಬಂದಿರೋ ಜಾಗ ಇಲ್ಲಿ ಪಟ್ಟಾಭಿಷೇಕ ಆಗಿದ್ದ ಜಾಗ. ಅದು ನಿಮಗೆ ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇದ್ದಾರೆ. ಮಧ್ಯದಲ್ಲಿ ಇಲ್ಲಿ ಏನು ಪಟ್ಟಾಭಿಷೇಕದ ಸನ್ನಿವೇಶದ ವಿಗ್ರಹಗಳಿದೆ. ಈ ಕಡೆ ಬಂದರೆ ಮತ್ತೆ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹಗಳಿದೆ. ಇದು ಪಟ್ಟಾಭಿಷೇಕ ಆಗಿದ್ದ ಜಾಗ. ನೋಡ್ಕೊಳ್ಳಿ ಡಾರ್ಲಿಂಗ್ಸ್, ಪಟ್ಟಾಭಿಷೇಕ ಆಗಿದ್ದು ಜಾಗ ಹೇಗಿದೆ ಅಂತ. ಡಾರ್ಲಿಂಗ್ಸ್, ಫುಲ್ ದಾವಾಗ್ತಾ ಇದೆ. ಸುತ್ತಮುತ್ತ ಎಲ್ಲೂ ನೀರಿಲ್ಲ. ರಾಮ ಮಂದಿರ ಸುತ್ತ ನೋಡಿ, ಇಲ್ಲಿ ಖಾಲಿ ಬರೀ ಸೋಡಾ ಇದೆ. ಅಲ್ಲೂ ಖಾಲಿ ಸೋಡಾ ಇದೆ. ಜಸ್ಟ್ ಅದಕ್ಕೆ ಇವಾಗ ಅರ್ಜೆಂಟಾಗಿ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅರ್ಜೆಂಟಾಗಿ ನೀರಿಲ್ಲ ಅಂತ ಸೋಡಾ ಕುಡಿಯೋಕೆ ಬಂದಿದ್ದೀನಿ. ಸೋಡಾನ ಸರಿ ಕುಡ್ಬಿಡೋಣ, ನಿಮ್ಗೂ ಸೋಡಾನ. ಹಾಯ್ ಕರು. ಸುತ್ತಮುತ್ತ ಡಾರ್ಲಿಂಗ್ಸ್ ಎಲ್ಲೂ ಕೂಡ ನೀರಿಲ್ಲ. ಆಗ್ತಾ ಇಲ್ಲಪ್ಪ ಡಾರ್ಲಿಂಗ್ಸ್, ಸುತ್ತಮುತ್ತ ನಿಮ್ಗೆ ಎಲ್ಲೂ ನೀರು ಸಿಗ್ತಾ ಇಲ್ಲ. ಇಲ್ಲಿ ಯಾವ ಫ್ರಿಜ್ಜಲ್ಲಿ ವಾಟರ್ ಬಾಟಲೇ ಸಿಗ್ತಾ ಇಲ್ಲ ನೋಡಿ. ವಾಟ್ರು ಇಲ್ಲದೆ ಸೋಡಾ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ವಾಟ್ರ್ ಬಾಟ್ಲೇ ಇಲ್ಲ ಡಾರ್ಲಿಂಗ್ಸ್ ಎಲ್ಲೂ. ಅಯ್ಯಪ್ಪ, ಅಷ್ಟಿದ್ದವಾಗಿರ್ಲಿಲ್ಲ. ಸಮಾಧಾನ ಆಯ್ತಪ್ಪ. ಡಾರ್ಲಿಂಗ್ಸ್, ರಾಮ ಮಂದಿರದ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇರೋದು. ಅವರೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಂಗೆ ಫುಲ್ಲು ದಾವಾಗ್ಬಿಟ್ಟಿತ್ತು ಡಾರ್ಲಿಂಗ್ಸ್. ನೀರು ಕುಡಿಲೇಬೇಕಿತ್ತು, ನೀರು ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ನಿಂಬು ಸೋಡಾ ತೊಗೊಂಡು ನಿಂಬು ಸೋಡಾ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಡೌನ್ ಬನ್ನಿ ಅಂತ ಹೇಳಿದ್ರು. ಆದರೆ ಏನಪ್ಪ ಪಾಯಿಂಟ್ ಅಂತಂದರೆ, ಇಲ್ಲಿ ಏನಾಯ್ತಂದರೆ, ಇಲ್ಲ ಇದ್ದಾರೆ. ಪಾನಿ ಬಾಟಲು ಇದೆ. ವಿಲ್ ಟೇಕ್ ಪಾನಿ ಬಾಟಲ್. ಇಲ್ಲಿ ಯಾರೋ ಸಿಕ್ಕಿದ್ರು ಡಾರ್ಲಿಂಗ್ಸ್, ಅವ್ರ ಜೊತೆ ಹೋಗ್ಬಿಡೋಣ. ನೋಡಿ ಎಷ್ಟು ಜನ ಇದ್ದಾರೆ. ಯಪ್ಪ, ಆಗ್ತಾ ಇಲ್ಲ. ಫುಲ್ ಸ್ವೆಟ್ ಬೇರೆ, ದಾವು ಬೇರೆ. ಇವ್ರು ಯಾರು ಕಾಣಿಸ್ತಾ ಇಲ್ಲ ಬೇರೆ. ಅಯ್ಯೋ, ಇವಾಗ ತಾನೆ ಕಾಣಿಸ್ತಾ ಇದ್ರು. ಎಲ್ಲೋದ್ರು ಗುರು? ಯಾವ ಕಡೆ ಹೋದ್ರು? ಓ ಮೈ ಗಾಡ್, ವುಮೆನ್ಸ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಇಲ್ಲಿ ನೋಡಿ. ಇವರೆಲ್ಲ ನನ್ನ ಹೊಸ ಫ್ರೆಂಡ್ಸ್ಗಳು. ಇವರೆಲ್ಲ ಬಿಸ್ನೆಸ್ ಮಾಡಿ ಏನೋ ತಗೋತಾ ಇದ್ದಾರೆ. ರಾಮನ ಫೋಟೋನ ನೋಡಿ ತಗೊಂಡಿದ್ದಾರೆ ಇಲ್ಲಿ. ಶ್ರೀರಾಮನ್ ಫೋಟೋ, ವೆರಿ ನೈಸ್. ಮನೇಲಿ ಹೋಗಿ ಇಟ್ಕೊಂತೀರಾ ಇವಾಗ, ಅಯೋಧ್ಯೆಯಿಂದ ತಂದಿದ್ದು ಅಂತ. ವೆರಿ ಗುಡ್, ಆಕ್ಚುಲಿ ಗುಡ್ ಐಡಿಯಾ. 1000 ಪೆನ್ ಇದೆ ಇಲ್ಲಿ. IAS ಆಗ್ಬೋದು ಅಷ್ಟು ಪೆನ್ ಇದ್ರೆ. ಇವಾಗ ದರ್ಶನ ಮುಗಿಸ್ಕೊಂಡು ಹೊಡ್ತಾ ಇದೀವಿ. ಆಕ್ಚುಲಿ ಇವ್ರು ಲಾಯರ್ ಅಪ್ಪ. ನಮ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಕೇಸ್ ಹಾಕ್ಬಿಡ್ತೀವಿ. ಹುಷಾರ್ ಆಗ್ತೀರಾ ತಾನೆ? ನೋಡಿ, ನಮ್ಮ ಫ್ರೆಂಡೇ ಏನಾದ್ರು ಅಂದ್ರೆ ಹಿಂಗಂದ್ರೆ ಕೇಸ್ ಹಾಕ್ಬಿಡ್ತಾರೆ. ಹುಷಾರ್. ಇವಾಗ ಮುಗಿಸ್ಕೊಂಡು ದರ್ಶನ ಹೋಗ್ತೇವೆ. ಹೆಂಗಿತ್ತು ದರ್ಶನ? ಸೂಪರ್ ಆಗೈತು. ನಿಮ್ಗೆ? ಸಖತ್ತಾಗಾಯ್ತು ಡಾರ್ಲಿಂಗ್ಸ್. ದರ್ಶನ ಮಾತ್ರ ಸೂಪರ್ ಆಗಿತ್ತು. ಬಟ್ ಹೆವಿ ಜನ, ಈ ಜನ ತಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಜನ, ಇಷ್ಟೊಂದು ಜನ ಇರೋದಕ್ಕೇನೆ ಶೆಕೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಲಿಟ್ರಲಿ ತುಂಬ ಶೆಕೆ ಆಗ್ತಾ ಇದೆ. ರೂಮ್ಗೆ ಹೋಗ್ಬಿಟ್ಟು ಐ ವಿಲ್ ಕಂಟಿನ್ಯೂ. ಬಾಯ್. ಇವಾಗ ಡಾರ್ಲಿಂಗ್ಸ್ ಊಟಕ್ಕೆ ಬಂದಿದ್ದೀವಿ. ಊಟ ಏನಿದೆ ಅಂತ ಗೊತ್ತಿಲ್ಲ. ವಿಲ್ ಈಟ್. ರೇಂಜಿಗೆ ಸುಸ್ತಾಗಿದೆ ಅಂದರೆ ಇಲ್ಲ ಹಾಸಿಗೆ ಕೊಟ್ಟರೆ ಇಲ್ಲೇ ಮಲ್ಕೊಬಿಡ್ತೀವಿ ಅಲ್ವಾ ಆಂಟಿ? ಆಂಟಿ ಮಲ್ಕೊಳ್ಳಲ್ಲ. ಆಂಟಿ ರೂಮಲ್ಲಿ ಮಲ್ಕೋತಾರೆ. ನಾನು ಮಾತ್ರ ಹಾಸಿಗೆ ಕೊಟ್ಟರೆ ಇಲ್ಲಿ ಮಲ್ಕೊಂಡ್ಬಿಡ್ತೀನಿ. ಅಷ್ಟು ಸುಸ್ತಾಗಿದೆ. ಸೀರಿಯಸ್ಲಿ ಆಗ್ತಾಯಿಲ್ಲ. ಸ್ಪೂನ್ ಇದೆ ಡಾರ್ಲಿಂಗ್ಸ್. ಸ್ಪೂನಲ್ಲೆಲ್ಲ ನಾವು ತಿಂತೀವ ಅಷ್ಟೇ. ಕೈಯಲ್ಲಿ ತಿಂದ್ರೇ ಊಟಕ್ಕೊಂದು ಬೆಲೆ,
ಬೇಡ ಬೈ. ಇವಾಗ ಯಾರ್ಯಾರು ಬಂದಿದ್ದೀರಲ್ವಾ ಕೇಳಿಸ್ಕೊಡಿ. ಬಡವ್ರ ಮನೆ ಬಿರಿಯಾನಿ ಬಂತು. ಚಿತ್ರಾನ್ನ. ಓಕೆ ಬನ್ನಿ ಊಟ ಮಾಡೋಣ. ಡಾರ್ಲಿಂಗ್ಸ್, ಇವಾಗ ಊಟ ಮುಗಿಸ್ಕೊಂಡು ಹೋಟೆಲಿಂದ ಹೋಗ್ತಾ ಇದ್ದೀನಿ. ಒಬ್ಬನೇ ಹೋಗ್ತಾ ಇದ್ದೀನಿ ಹೋಟೆಲಿಂದ. ಓ ಮೈ ಗಾಡ್, ದರ್ಶನ ಎಲ್ಲ ಸಖತ್ತಾಗಿತ್ತು. ಓ ಮೆತ್ತು ಬಿಡುಗರು, ಊಟನೂ ಸಖತ್ತಾಗಿತ್ತು. ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಇತ್ತು ಊಟ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸುತ್ತ ಕತ್ಲೆ, ಆಟೋದಲ್ಲಿ ಒಬ್ಬನೇ. ಸಿಂಹ ಯಾವಾಗಲೂ ಒಂದೊಂದೇ ಓಡಾಡೋದು ಡಾರ್ಲಿಂಗ್ಸ್. ಇಟ್ಸ್ ಓಕೆ. ಒಂದೇ ಬಿಡ್ತು ನಮ್ಮ ಹೋಟೆಲ್ಲು. ಈಗ ಹೋಗಿ ಹಚ್ಕೊಳ್ಳೋಣ. ಥ್ಯಾಂಕ್ ಯು ಬೈ. ಡ್ರಾಪ್ ಮಾಡೋದು, ಹೋಗೋದು, ಅಷ್ಟೇ ಸಿಂಪಲ್. ಡಾರ್ಲಿಂಗ್ಸ್, ದರ್ಶನ ಅಂತೂ ಸಖತ್ತಾಗಿತ್ತು. ಇವಾಗಲೂ ಕಣ್ಣು ಮುಚ್ಕೊಂಡ್ರೆ ನನಗೆ ಆ ರಾಮಲಲ್ಲ ವಿಗ್ರಹ ಹಂಗೆ ಕಣ್ಣು ಮುಂದೆ ಬರ್ತಾಯಿದೆ. ಎಷ್ಟು ಸಖತ್ತಾಗಾಯಿತು ದರ್ಶನ ಅಂದರೆ, ಓ ಮೈ ಗಾಡ್. ಏನಿಲ್ಲ ಅಂದರು ಡಾರ್ಲಿಂಗ್ಸ್, ಹತ್ತತ್ರ 4-5 ನಿಮಿಷ, ಅದಕ್ಕಿಂತ ಜಾಸ್ತಿ ಅನಿಸುತ್ತೆ, ಅಷ್ಟು ಹಂಗೆ ನಿಂತಿದ್ದೀನಿ ಮುಂದೆ. ಸೆಕ್ಯೂರಿಟೀಸ್ ಯಾರು ನನ್ನ ಹೋಗಿ ಅಂತಲ್ಲ, ಮುಂದ್ಗಡೆ ಇರೋರನ್ನ ಕಳಿಸ್ತಾ ಇದ್ದಾರೆ. ಯಾರೂ ನನ್ನ ಹೋಗಿ ಅನ್ನಲಿಲ್ಲ. 5 ನಿಮಿಷ ಯಾಕೆ ಗೊತ್ತಿಲ್ಲ. ನನ್ನ ಹಿಂದೆ ಬರೋರೆಲ್ಲ ನನ್ನ ಪುಷು ಮಾಡ್ತಿರ್ಲಿಲ್ಲ, ಅವರು ಹಿಂದೆಯಿಂದ ಪಾಸ್ ಆಗ್ತಾಯಿದ್ರು. 5 ನಿಮಿಷ ಹಾಗೇ ನೋಡಿದೆ. ಓ ಮೈ ಗಾಡ್, ಯಪ್ಪ ಸಾಕಾಗಿತ್ತು ಡಾರ್ಲಿಂಗ್ಸ್, ನಿಜವಾಗ್ಲು ಸೂಪರ್ ದರ್ಶನ ಡಾರ್ಲಿಂಗ್ಸ್. ದರ್ಶನ ಆದಮೇಲೆ ಸುತ್ತ ನೋಡ್ತಿದ್ದೀನಿ, ಯಾವ ಥರ ಕಟ್ಟಿದ್ದಾರೆ ಅಂದರೆ ಡಾರ್ಲಿಂಗ್ಸ್, ನಿಜವಾಗ್ಲೂ ಅರಮನೆ ಥರ ಇದೆ ನಿಜವಾಗ್ಲೂ ರಾಮ ಮಂದಿರ. ಅದನ್ನು ನೋಡೋದಕ್ಕೆ ನಮಗೆ ಅರ್ಧ ದಿನ ಬೇಕನ್ಸುತ್ತೆ. 1 ಅವರ್ ಅರ್ಧ ಗಂಟೆಲೆಲ್ಲ ಆಗಲ್ಲ. ಸಖತ್ತಾಗಿತ್ತು. ನಮ್ಗೆ ಟೈಮ್ ಹೆವಿ ಕಮ್ಮಿ ಇತ್ತು. ಆ್ಯಂಡ್ ನಾನು ಫುಲ್ ಡಿಹೈಡ್ರೇಟಾಗಿ ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು. ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಬಂದು ರೂಮಲ್ಲಿ ಬಿದ್ದಿದ್ದೀನಿ. ಹಿಂಗೆ ಮಲ್ಕೊಬಿಡೋಣ, ಆಗ್ತಾಯಿಲ್ಲ. ಸಿಗೋಣ ಡಾರ್ಲಿಂಗ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬಾಯ್, ಸಿ ಯು, ಲವ್ ಯು.